ನನ್ನ ಹೆಸರು ಶಾಂತಲಾ ಚಿಂತಾಮಣಿ. ಈ ದಿನದ ನೀತಿ ಕಥೆ ವಿರಕ್ತಿಯಿಂದಲೇ ತೃಪ್ತಿ. ಚಂದ್ರಗುಪ್ತ ಮಗಧ ದೇಶದ ರಾಜ. ಅವನ ಮಂತ್ರಿ ಚಾಣಕ್ಯ. ಅವನು ತುಂಬ ರಾಜತಂತ್ರ ನಿಪುಣನಾಗಿರ್ತಾನೆ. ಮಂತ್ರಿ ಆದರೂ ಕೂಡ ಅವನು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ವಿರಕ್ತ ಭಾವನೆಯಿಂದ ತುಂಬಿರ್ತಾನೆ. ಒಮ್ಮೆ ರಾಜ ಅವನಿಗೆ ಕೆಲವು ಕಂಬಳಿಗಳನ್ನು ಕೊಟ್ಟು ಬಡವರಿಗೆ ಹಂಚಲು ಸೂಚಿಸ್ತಾನೆ. ಚಾಣಕ್ಯನ ಗುಡಿಸಲು ನಗರದ ಹೊರಭಾಗದಲ್ಲಿರುತ್ತೆ. ಕೆಲವು ಕಳ್ಳರು ಆ ಕಂಬಳಿಗಳನ್ನು ಕದಿಯಲು ಯೋಚಿಸಿ ಅವನ ಮನೆಗೆ ರಾತ್ರಿ ಬರ್ತಾರೆ. ಆವಾಗ ಚಳಿಗಾಲ, ತುಂಬ ಚಳಿ ಇರುತ್ತೆ. ಆ ಕಳ್ಳರು ಒಳಗಡೆ ಬಂದು ನೋಡಿದಾಗ ಚಾಣಕ್ಯ ಒಂದು ಚಾಪೆ ಮೇಲೆ ಮಲಗಿರ್ತಾನೆ. ಅವನ ಹೆಂಡತಿ ಸಹ ಚಾಪೆ ಮೇಲೆ ಮಲಗಿರ್ತಾರೆ. ಆ ಕಳ್ಳರಿಗೆ ಕಂಬಳಿಗಳನ್ನ ಕದಿಬೇಕು ಅನ್ಸಲ್ಲ. ಅವ್ರು ಯೋಚನೆ ಮಾಡ್ತಾರೆ, ಇದೇನು ಇಷ್ಟೊಂದು ಕಂಬಳಿಗಳ ರಾಶಿ ಇದ್ರೂ ಚಾಣಕ್ಯ ಹಾಗೆ ಮಲಗಿದ್ದಾನೆ ಅಂತ ಯೋಚಿಸಿ ಚಾಣಕ್ಯನ ಎಬ್ಬಿಸಿ ಕೇಳ್ತಾರೆ, ಇದೇನು ಇಷ್ಟು ಚಳಿ ಇದೆ, ನೀವು ಈ ಕಂಬಳಿಗಳನ್ನು ಉಪಯೋಗಿಸದೆ ನೆಲದ ಮೇಲೆ ಹಾಗೆ ಮಲಗಿದ್ದೀರಲ್ಲ ಅಂತ ಕೇಳ್ತಾರೆ. ಆವಾಗ ಚಾಣಕ್ಯ ಹೇಳ್ತಾನೆ, ಅದು ರಾಜ ಬಡವರಿಗೆ ಹಂಚಲು ಕೊಟ್ಟಿರೋದು, ಅದನ್ನು ನಾಳೆ ಎಲ್ಲರಿಗೂ ಹಂಚ್ತೀನಿ. ನನಗೆ ಅದನ್ನು ಉಪಯೋಗಿಸೋ ಅಧಿಕಾರ ಇಲ್ಲ. ನಾನು ಇರೋದ್ರೊಳಗೆ ತೃಪ್ತಿಯಿಂದ ಜೀವನ ಮಾಡೋನು. ನನಗೆ ಅದು ಬೇಡ ಅಂತ ಹೇಳ್ತಾನೆ. ಇದನ್ನು ಕೇಳಿ ಕಳ್ಳರಿಗೆ ನಾಚಿಕೆ ಆಗುತ್ತೆ. ಅವ್ರು ಅಂದ್ಕೊಳ್ತಾರೆ, ನಾವು ಇನ್ನೊಬ್ಬರ ಸಂಪತ್ತನ್ನು ಸ್ವತ್ತನ್ನೇ ಕದಿಯೋದು, ಅದರಿಂದನೇ ನಾವು ಜೀವನ ಮಾಡ್ತೀವಿ, ಎಷ್ಟು ಅಧರ್ಮ ಮಾಡ್ತಾ ಇದ್ದೀವಿ, ಆಮೇಲೆ ಪಾಪದ ಸಂಗ್ರಹವೂ ಮಾಡ್ಕೊಳ್ತಾ ಇದ್ದೀವಿ ಅಧರ್ಮದಿಂದ ಅಂತ ಯೋಚನೆ ಮಾಡಿ ಅವರು ಚಾಣಕ್ಯನ ಕ್ಷಮೆ ಕೇಳಿ ಹಾಗೆ ಹೊರಟೋಗಿ ಒಳ್ಳೆಯವರಾಗ್ತಾರೆ, ಸಜ್ಜನರಾಗಿ ಬಾಳ್ತಾರೆ.